ನೋಡಿ ಇವಾಗ ಪೂಜಾರಿ ಅಂತ ಹೇಳ್ತೀವಿ, ಪಿ ಅನ್ನೋ ಅಕ್ಷರಕ್ಕೆ ಸಕ್ಸಸ್ ಇಲ್ಲ ಅಂತ ನಾವು ಹೇಳ್ತೀವಿ. ಪಿ ಅನ್ನೋ ಅಕ್ಷರದ ಹೆಸರಿಟ್ಕೊಂಡಿರೋರಿಗೆ ಬಹಳಷ್ಟು ಕಷ್ಟ ಅಂತ. ಆದರೆ ಈ ಪೂಜಾರಿ ಅನ್ನೋ ಹೆಸರಲ್ಲಿ ಪಿ ಸ್ಟಾರ್ಟ್ ಆದರೂ ಐ ಎಂಡ್ ಆಗುತ್ತೆ. ಯಾವುದೋ ಒಂದು ನೆಗೆಟಿವ್ ಮುಂದೆ ಇದ್ದರೂ ಲಾಸ್ಟಲ್ಲಿ ಕೊನೆಯಲ್ಲಿ ಪಾಸಿಟಿವ್ ಅನ್ನೋ ಒಂದು ಅಕ್ಷರ ಐ ಅನ್ನೋ ಅಕ್ಷರ ಎಂಡ್ ಆಗ್ತಾ ಹೋಗುತ್ತೆ. ಸೊ ಈ ಪೂಜಾರಿ ಅನ್ನೋದು ಬಂದು ಅದು ಕೆಲವೊಂದು ಮನೆತನದ ಸರ್ನೇಮ್ ಆಗಿರುತ್ತೆ, ಅದು ಒಂದು ಪಂಗಡದ ಒಂದು ಹೆಸರು ಕೂಡ ಆಗಿರುತ್ತೆ. ಸೊ ಎಲ್ಲೆಲ್ಲಿ ಮತ್ತು ಈ ಪೂಜಾರಿ ಅನ್ನೋದು ತುಂಬ ಹೋಟೆಲ್ಗಳನ್ನ ನೋಡಿರ್ತೀರ, ಉದ್ಯಮಿಗಳನ್ನ ನೋಡಿರ್ತೀರ. ಸೊ ಈ ಪೂಜಾರಿ ಮಂಗಳೂರು ಕಡೆ ಎಲ್ಲ ಜಾಸ್ತಿ ಈ ಪೂಜಾರಿ ಅನ್ನೋದನ್ನು ಸರ್ನೇಮ್ ಆಗಿ ಉಪಯೋಗಿಸ್ಕೊಳ್ತಾರೆ. ಸೊ ಈ ಪೂಜಾರಿ ಅಂತ ಎಲ್ಲೆಲ್ಲಿ ಹೋಟೆಲ್ಸು, ಕಂಪನೀಸು ಎಲ್ಲೆಲ್ಲಿ ಇರುತ್ತೋ ಅದೆಲ್ಲವೂ ಕೂಡ ಕ್ಲಿಕ್ ಆಗ್ತಾ ಹೋಗಿದೆ. ಅದೇ ರೀತಿ ಮುಂಬೈ ಕೂಡ ಹಾರ್ಟ್ ಆಫ್ ದಿ ಸಿಟಿ ಆಗಿರುತ್ತೆ. ನಮ್ಮ ಒಂದು ದೇಶದ ಮುಂಬೈ ಅಂದ್ರೇ ನಾವು ಬೆಚ್ಚಿ ಬೀಳೋ ಒಂದು ಸಿಟಿ, ನಗರ ಆಗಿರುತ್ತೆ. ಸೊ ಮುಂಬೈಯಲ್ಲಿ ಕೂಡ ಎ ಪಕ್ಕ ಐ ಎಂಡ್ ಆಗಿರೋದ್ರಿಂದ ಖಂಡಿತ ಮುಂಬೈ ಅಂತ ಅಂದ್ರೇ ತುಂಬ ಜನ ಇರೋ ಅಂಥದ್ದು. ಏನೂ ಕೆಲಸ ಇಲ್ಲ ಅಂದರೆ ಮುಂಬೈಯಲ್ಲಿ ಏನಾದರೂ ಒಂದು ಕೆಲಸ ಮಾಡಿ ಬದುಕ್ತಾ ಹೋಗ್ತಾರೆ. ಅದೇ ರೀತಿ ಚೆನ್ನೈಯಲ್ಲಿ ಕೂಡ ಐ ಅನ್ನೋ ಅಕ್ಷರ ಎಂಡ್ ಆಗುತ್ತೆ. ಸೊ ಈ ಚೆನ್ನೈ ಅಂತ ಬಂದಮೇಲೆ ಮೊದಲು ಮದ್ರಾಸ್ ಅಂತ ಇತ್ತು, ಅದನ್ನು ಚೆನ್ನೈ ಅಂತ ಮಾಡಿದ್ಮೇಲೆ ತುಂಬಾ ಶೈನ್ ಆಯಿತು. ಚೆನ್ನೈ ಅನ್ನೋ ಒಂದು ಸಿಟಿ, ಒಂದು ರಾಜ್ಯ, ಆ ರಾಜ್ಯದಲ್ಲಿ ಚೆನ್ನೈ ಅನ್ನೋದು ಒಂದು ತಮಿಳುನಾಡಿನಲ್ಲಿ ಚೆನ್ನೈ ಅನ್ನೋದು ತುಂಬ ಫೇಮಸ್ ಆಯಿತು. ಅದೇ ರೀತಿ ಈ ಐ ಅನ್ನೋ ಅಕ್ಷರ ಎಲ್ಲೆಲ್ಲಿ ಎಂಡ್ ಆಗ್ತಿದೆ, ಯಾಕಂದರೆ ಈ ಕೆಲವೊಂದು ಉದಾಹರಣೆಗಳನ್ನ ಹೇಳ್ತಾ ಹೋಗ್ತೀನಿ. ಇವಾಗ ಸೂರ್ಯವಂಶಿ ನೀವೇ ನೋಡ್ತಾ ಇರ್ತೀರಾ, ತುಂಬ ಫೇಮಸ್ ಆಗಿದ್ದಾರೆ ಆ ಹೆಸರು ಇಟ್ಕೊಂಡು. ಯಾಕಂದರೆ ಸೂರ್ಯವಂಶಿ ಐ ಅನ್ನೋ ಹೆಸರು, ಅಲ್ಲೂ ಕೂಡ ಐ ಅನ್ನೋ ಒಂದು ಪದ ಎಂಡ್ ಆಗ್ತಾ ಹೋಗುತ್ತೆ. ಸೂರ್ಯವಂಶಿ ಅಂತ ಅಂದರೆ ಆ ಒಂದು ಸಣ್ಣ ಒಂದು ಹುಡುಗ ಸೂರ್ಯವಂಶಿ ಇವತ್ತಿಗೆ ಮನೆ ಮಾತಾಗಿದ್ದಾನೆ. ಎಲ್ಲರ ಬಾಯಲ್ಲೂ ಸೂರ್ಯವಂಶಿ ಅನ್ನೋ ಹೆಸರನ್ನ ಕೇಳ್ತಾ ಹೋಗ್ತೀವಿ. ಯಾಕಂದರೆ ಮುಂಚೆ ಸಚಿನ್ ಅನ್ನೋರನ್ನ ನಾವು ಇದೇ ರೀತಿ ಚಿಕ್ಕ ವಯಸ್ಸಿಗೆ ಬಂದು ಅವ್ರನ್ನ ನೋಡ್ತಾ ಇದ್ವಿ. ಆ ಜಾಗದಲ್ಲಿ ಸೂರ್ಯವಂಶಿ ಅನ್ನೋ ಹೆಸರು ಮನೆ ಮಾತಾಗಿದೆ. ಎಲ್ಲರ ಬಾಯಲ್ಲೂ ಅದರಲ್ಲೂ ಪಡ್ಡೆ ಹುಡುಗರ ಬಾಯಲ್ಲಿ ಸೂರ್ಯವಂಶಿ ಅನ್ನೋ ಹೆಸರು ಎಲ್ಲರ ಬಾಯಲ್ಲೂ ಬರ್ತಾ ಇದೆ. ಆಲ್ರೆಡಿ ಇವಾಗ IPL ನಡೀತಾ ಇದೆ, ಇದರಲ್ಲಿ ಮನೆ ಮಾತಾಗಿದ್ದಾರೆ. ಅದೇ ರೀತಿ ಅಂಬಾನಿ ಅನ್ನೋದು ಅವರ ಮನೆತನದ ಸರ್ನೇಮ್ ಆಗಿರುತ್ತೆ. ಬಿಸ್ನೆಸ್ ಅಂತ ಬಂದಾಗ ಅವ್ರಿಗಿಂತ ರಿಚೆಸ್ಟ್ ಫ್ಯಾಮಿಲಿ ಮತ್ತೊಂದಿಲ್ಲ. ಅಂಬಾನಿ ಅಂತ ಬಂದಾಗ ನೋಡಿ ಎನ್ ಪಕ್ಕ ಐ ಎಂಡ್ ಆಗಿದೆ, ಐ ಅನ್ನೋದು ಎಂಡ್ ಆಗುತ್ತೆ. ಅದರಲ್ಲಿ ನೀತಾ ಅಂಬಾನಿ ಆಗಿರ್ಬೋದು, ಅಂಬಾನಿ ಅವರ ಮಕ್ಕಳ ಹೆಸರು, ಇವಾಗ ಅವ್ರ ಮನೆಗೆ ಬರೋ ಸೊಸೆಯರ ಹೆಸರು, ಎಲ್ಲರ ಹೆಸರಿಗೂ ಅವರ ಒಂದು ಸರ್ನೇಮ್ ಬಂದಿದೆ. ಸೊ ಈ ಅಂಬಾನಿ ಅನ್ನೋದು ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲಿ ಕೇಳಿದ್ರು ಹೇಳ್ತಾರೆ ಬಿಗ್ಗೆಸ್ಟ್ ರಿಚ್ ಬಿಸ್ನೆಸ್ ಮ್ಯಾನ್. ಅಂದರೆ ಆ ಒಂದು ಎಲ್ಲರಿಗೂ ಎಲ್ಲರ ಹೆಸರು ಗೊತ್ತಿಲ್ಲ ಅಂದರೂ ಅಂಬಾನಿ ಫ್ಯಾಮಿಲಿ, ಅಂಬಾನಿ ಅದು ಸಿಕ್ಕಾಪಟ್ಟೆ ಶೈನ್ ಆಗಿರೋಂಥ ಒಂದು ಹೆಸರಾಗಿರುತ್ತೆ. ಆ ಐ ಅನ್ನೋದು ಅಲ್ಲಿ ಬಂದಿರೋದ್ರಿಂದ ಖಂಡಿತ ಈ ಸರ್ನೇಮು, ಬಿಸ್ನೆಸ್ ನೇಮು ಏನಿದು ಇಂಪಾರ್ಟೆಂಟ್, ನಾನು ಏನು ಹೇಳ್ತಿದ್ದೀನಿ ಈ ಇಂಪಾರ್ಟೆಂಟು ಇಲ್ಲಿ ನಾನು ಸುಮ್ಮನೆ ಎಲ್ಲರ ಹೆಸರು ಹೇಳ್ತಾ ಹೋಗಲ್ಲ. ನಿಮ್ಮಲ್ಲೂ ಕೂಡ ನೀವು ಅದನ್ನು ಬದಲಾಯಿಸ್ಕೊಳ್ಳಿ, ನಿಮ್ಮ ಹೆಸರು ಬದಲಾಯಿಸ್ಕೊಳ್ಳಿ, ನಿಮ್ಮ ಹೆಸರಲ್ಲಿ ಕೆಲವೊಂದು ಅಕ್ಷರಗಳನ್ನ ಬದಲಾಯಿಸ್ಕೊಳ್ತಾ ಹೋಗಿ.